2027ರ ನವೆಂಬರ್ 4ರಂದು ತೆರೆಕಂಡ ಬನಾರಸ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸಚಿವ ಜಮೀರ್ ಪುತ್ರ ಝೈದ್ ಖಾನ್ ನಟನೆಯ ಮುಂದಿನ ಬಹುನಿರೀಕ್ಷಿತ ಚಿತ್ರ ಕಲ್ಟ್ ಜನವರಿ 23ರಂದು ರಾಜ್ಯಾದ್ಯಂತ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ಉಪಾಧ್ಯಕ್ಷ ಖ್ಯಾತಿಯ ಅನಿಲ್ ಕುಮಾರ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕನ್ನಡದ ಖ್ಯಾತ ನಟಿಯರಾದ ರಚಿತಾ ರಾಮ್ ಮತ್ತು ಮಲೈಕಾ ವಸುಪಾಲ್ ಪ್ರಮುಖ ಪಾತ್ರಗಳನ್ನು ಮಾಡಿದ್ದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಕಲ್ಟ್ ಸಿನಿಮಾ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕ್ರೇನ್ ಮೂಲಕ ಬೃಹತ್ ಬೆಲ್ಲದ ಹಾರ ಹಾಕಿ ಅದ್ದೂರಿ ಸ್ವಾಗತಿಸಿದರು. ನಟ ಝೈದ್ ಖಾನ್ ನಟಿ ಮಲೈಕಾ ವಸುಪಾಲ್ ಮೊದಲಿಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಕನ್ನಡ ಸಿನಿಮಾವನ್ನು ಮಂಡ್ಯ ಜನರು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆಯಿದೆ. ಸಿನಿಮಾ ನೋಡಿ ನಮ್ಮನ್ನ ಬೆಳೆಸಿ ಎಂದು ನಟ ಝೈದ್ ಖಾನ್, ನಟಿ ಮಲೈಕಾ ವಸುಪಾಲ್ ಮನವಿ ಮಾಡಿದರು. ಅದೇ ಸರ್, ಇವತ್ತು ಮಂಡ್ಯದಲ್ಲಿ ನಮ್ಮ ಸಿನಿಮಾದ ಕಲ್ಟ್ ಸಿನಿಮಾ ಪ್ರಮೋಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲೇ ಫಸ್ಟ್ ನಾನು ಎಲ್ಲೇ ಮಂಡ್ಯಕ್ಕೆ ಬಂದರೂ ಕೂಡ ಫಸ್ಟ್ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅವರ ಆಶೀರ್ವಾದ ತೊಗೊಂಡೆ ನಾನು ಮಂಡ್ಯ ಜಿಲ್ಲೆಗೆ ಕಾಲಿಡೋದು. ಸೊ ಅದೇ ಹಾಗೇನೆ ಇವತ್ತು ಕಲ್ಟ್ ಸಿನಿಮಾದ ಏನು ಪ್ರಮೋಷನ್ ನಾವು ಇಟ್ಕೊಂಡಿದ್ದೀವಿ, ಸೊ ಇಲ್ಲಿ ಆಶೀರ್ವಾದ ತೊಗೊಂಡು ಈಗ ಪ್ರಚಾರ ಶುರು ಮಾಡ್ತೀವಿ ಸರ್. ಹೌದು ಸರ್, ತುಂಬ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅವ್ರ ಪ್ರೀತಿಗೋಸ್ಕರ ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು ಇವತ್ತು. ಸೊ ಯಾವತ್ತಿದ್ರೂ ಮಂಡ್ಯ ಜನ ಅಂದರೆ ನಾನು ಯಾವತ್ತಿದ್ರೂ ಚಿರುಣಿ. ಏನಕ್ಕೆ ನಾನು ಮೊದಲನೇ ಸಿನಿಮಾಗೆ ಬಂದಾಗಲೂ ಕೂಡ ಅವ್ರು ಅದೇ ಥರ ಪ್ರೀತಿ ತೋರಿಸಿದ್ರು. ಈ ಬಾರಿ ಕೂಡ ಡಬಲ್ ಪ್ರೀತಿ ತೋರಿಸಿದ್ದಾರೆ. ಸೊ ಯಾವತ್ತಿದ್ರೂ ಮಂಡ್ಯ ಜನತೆಗೆ ನಾನು ಯಾವತ್ತಿದ್ರೂ ಚಿರುಣಿ. ಅದೇ ಜನವರಿ 23ಗೆ ಇನ್ನು 3 ದಿನ ಅಷ್ಟೇ ನಮ್ಮ ಮುಗೀತು, ಪ್ರಚಾರ ಮುಗೀತು, ನಮ್ಮ ಮಾತುಗಳು ಮುಗೀತು. ಈಗ ನೀವುಗಳು ಕರ್ನಾಟಕದ ಜನ ನಿರ್ಧಾರ ಮಾಡಬೇಕಾಗಿರೋದು, ನನ್ನ ಆಶೀರ್ವಾದ ಮಾಡಬೇಕಾಗಿರೋದು. ಜನವರಿ 23ಗೆ ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜನವರಿ 23ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ದೇವಿ ಆಶೀರ್ವಾದದಿಂದ ನೀವೆಲ್ಲ ಸಿನಿಮಾ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳಿಸ್ಕೊತೀನಿ. ಧನ್ಯವಾದ. ಬಳಿಕ ಹಸಿರು ಟವೆಲ್ ಹಾಕಿ ಎತ್ತಿನ ಗಾಡಿ ಏರಿದ ಸಚಿವ ಜಮೀರ್ ಪುತ್ರ ಬೃಹತ್ ಬೈಕ್ ರ್ಯಾಲಿ ಮೂಲಕ ಕಾಳಿಕಾಂಬ ದೇವಸ್ಥಾನದಿಂದ ಹೊಳಲು ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿದರು. ಶಾಸಕ ಗಣಿಗ ರವಿಕುಮಾರ್ ಎಲ್ಲರೂ ಸಹ ಸಿನಿಮಾ ನೋಡಿ ಆಶೀರ್ವದಿಸಿ ಎಂದು ಸಚಿವರ ಮಗನ ಸಿನಿಮಾ ಪ್ರಚಾರದಲ್ಲಿ ಭಾಗವಹಿಸಿ ಶುಭ ಕೋರಿದರು. ಇದೇ ವೇಳೆ ಅಯೋಗ್ಯ ಚಿತ್ರದ ನಿರ್ದೇಶಕ ಮಹೇಶ್, ಮೂಡಾ ಮಾಜಿ ಅಧ್ಯಕ್ಷ ನಹೀಂ, ವಿಜಯ್ ಕುಮಾರ್, ಶ್ರೀಧರ್ ಸೇರಿದಂತೆ ಅಭಿಮಾನಿಗಳು ಭಾಗಿಯಾಗಿದ್ದರು.